ನಮಸ್ಕಾರ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ನನ್ನ ಸೇವಂತಿಗೆ ನೋಡಿ. ಇದು 3-4ನೇ ಬ್ಯಾಚ್ ಸ್ನೇಹಿತರೆ. ಇದೊಂದು ಸ್ವಲ್ಪ ದಿನಗಳಾದ್ಮೇಲೆ ಕಟ್ ಮಾಡ್ಬಿಡ್ಬೇಕು ಏನೋ ಅನ್ಕೊಂಡೆ. ನೋಡಿದ್ರೆ 4ನೇ 5ನೇ ಬ್ಯಾಚ್ ಬರ್ತಾ ಇದೆ. ಅಲ್ಲಲ್ಲಿ ಮಗ್ಗಾಗ್ತಾ ಇದೆ. ಇದು ಅಷ್ಟೇ ಅದು ಅಷ್ಟೇ, ನೀನೇನೋ ನಾನೇನು ಅಂತ. ಬನ್ನಿ ವಿಡಿಯೋ ಫುಲ್ ನೋಡೋಣ ಏನೇನೋ ಅಂದ್ಬಿಟ್ಟು. ನಮಸ್ಕಾರ ಸ್ನೇಹಿತರೆ, ನೋಡಿ ನನ್ನ ಗಾರ್ಡನ್ ಅಲ್ಲಿ ಎಲ್ಲರೂ ಕೇಳ್ತಾ ಇದ್ರಿ ಏನೇನ್ ಹಾಕ್ತೀರಾ, ಯಾವ ಫರ್ಟಿಲೈಸರ್ ಹಾಕ್ತೀರಾ ಅಂತ. ಏನಿಲ್ಲ, ಕಿಚನ್ ವೇಸ್ಟ್ ಬಿಟ್ರೆ ಬೇರೆ ಏನು ಹಾಕಲ್ಲ ಸ್ನೇಹಿತರೆ. ಯಾಕಂದ್ರೆ ಕಸದಿಂದ ರಸ ಆಗಿರ್ಬೇಕು ಹೊರತು ನಾವು ಸುಮ್ಮನೆ ದುಡ್ಡು ಕೊಟ್ಟು ಹಾಕಿರೋದು ಒಂದ್ ಸ್ವಲ್ಪ ಗಿಡಗಳಿಗೆ ನಾವು ತೀರಾ ಗೊಬ್ಬರ ಅದು ಇದು ಅಂತ ಖರ್ಚು ಮಾಡೋದೇ ಆಗೋಗಿರುತ್ತೆ. ಬೇಕಾದ್ರೆ ತಂದು ಮಾಡ್ಬೋದು. ನಾನು ಹಾಗೇನಿಲ್ಲ, ಕಿಚನ್ ವೇಸ್ಟ್ ಯಾಕಂದ್ರೆ ಹೆಚ್ಚು ತರಕಾರಿ, ಹೂವು, ಹಣ್ಣು ಈ ರೀತಿ ಬಿಡೋದ್ನೇ ನಾನು ತಗೊಂಡೋಗಿ ನನ್ನ ಗಿಡಗಳಿಗೆ ಹಾಕಿ ಪಾಪ ಇಷ್ಟು ಚೆನ್ನಾಗಿ ಹೂ ಕೊಟ್ಟಿದೆ. ಯಾಕಂದ್ರೆ ಈ ರೀತಿ ಹಾಕಿದ್ರೆ ಸಾಕು ಸ್ನೇಹಿತರೆ. ಹೊರಗಡೆಯಿಂದ ದುಡ್ಡು ಕೊಟ್ಟು ತಂದು ಹಾಕಿ ಗೊಬ್ಬರ ಮಾಡ್ಬೇಕಂತ ಏನು ಇಲ್ಲ ಸ್ನೇಹಿತರೆ. ಮನೆ ಕಿಚನ್ ವೇಸ್ಟ್ ಅಲ್ಲೇ ಹಾಕ್ತೀನಿ. ಒಂದ್ ಸ್ವಲ್ಪ ಮಣ್ಣು ಹಾಕಿದ್ರೇನೆ ಎಷ್ಟು ಚೆನ್ನಾಗಿ ಬರುತ್ತೆ. ಹೀಗೆ ಬೆಳೆಸ್ಬೇಕು ನ್ಯಾಚುರಲ್ ಆಗಿ. ಹಾಗೆ ಮಾಡಿ ನಾನು ನೋಡಿ ತುಂಬಾ ಎಲ್ಲರೂ ಕೇಳ್ತಾ ಇದ್ರು ಬಕೆಟ್ ತುಂಬಾ ಹೂವು ತುಂಬಿಸ್ಕೊಂಡ್ಬಿಡ್ತೀರಾ ಅಂತ. ಹೌದು ಸ್ನೇಹಿತರೆ, ಸೊಪ್ಪು, ಹೂವು, ಕಾಯಿ ಏನಾದ್ರೂ ತರಕಾರಿ ಬಿಟ್ಟಿರುತ್ತೆ, ಮತ್ತು ಟೊಮೆಟೊ ಹಣ್ಣಾಗ್ಲಿ, ಹಸಿಮೆಣಸಿನ್ಕಾಯಿ ಆಗ್ಲಿ, ಈ ರೀತಿ ಸಣ್ಣ ಪುಟ್ಟದನ್ನ ನಾನು ಹಾಕೊಂಡಿದ್ದೀನಿ. ಹೊರಗಡೆಯಿಂದ ತಂದೆ ತರ್ತೀವಿ, ಏನೋ ನಾನ್ ಬೆಳೆಸಿರೋದು, ಮತ್ತೆ ಟೈಮ್ ಪಾಸ್ಗಾಗ್ಲಿ, ಮತ್ತೆ ಒಂಥರ ಖುಷಿ ಆಗುತ್ತೆ. ಮತ್ತೆ ಆರೋಗ್ಯ ದೃಷ್ಟಿಲೂ ಒಂದ್ ರೀತಿ ಚೆನ್ನಾಗಿರುತ್ತೆ. ಏನೋ ತಿನ್ನೋಕೆ ಆ ರುಚಿನೇ ಬೇರೆ ಇರುತ್ತೆ. ಹೂವ ಕಿತ್ಬಿಟ್ಟು ನಮ್ ದೇವ್ರಿಗೆ ಇಟ್ರೆ ಆ ಖುಷಿನೇ ಬೇರೆ. ಸೇವಂತಿಗೆ ಕೀಳೋದೇ ಒಂದ್ ಮಜಾ ಇತ್ತು ಸ್ನೇಹಿತರೆ. ಕತ್ರಿಲಿ ಕಟ್ ಮಾಡೋಣ ಅನ್ಕೊಂಡೆ ಹೋದೆ ಸ್ನೇಹಿತರೆ. ನೋಡಿದ್ರೆ ಅದೊಂದ್ ಸ್ವಲ್ಪ ಎಲ್ಲ ತುಕ್ಕಿಡ್ದಂಗ ಆಗ್ಬಿಟ್ಟಿತ್ತು. ಯಾಕಂದ್ರೆ ಹೆಚ್ಚಿಗೆ ಬಳಸಲ್ಲ. ಒಂದಿನ ಸ್ವಲ್ಪ ಮಳೆ ನೀರಲ್ಲಿ ಏನಾದ್ರೂ ಇದಾಯ್ತು ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ತುಕ್ಕಿಡ್ದಂಗಾಯ್ತು. ಅಯ್ಯೋ ಬೇಡಪ್ಪ ಅಂತ ಹೇಳಿ ನಾನು ಕೈಯಲ್ಲೇ ತಗೊಳ್ತಾ ಇದ್ದೀನಿ. ಯಾಕಂದ್ರೆ ಕತ್ರಿಲಿ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಮತ್ತೆ ಸುತ್ತು ಚಿಗುರಕ್ಕೆ ಒಂದ್ ರೀತಿ ಚೆನ್ನಾಗಿರುತ್ತೆ. ಉಗ್ರಲ್ಲಿ ಅಷ್ಟೊಂದು ಇದಾಗಿ ಬರಲ್ಲ. ಸರಿ ಇಡ್ಲಿ ಉಗ್ರಲ್ಲೇ ಮಾಡೋಣ, ಅದನ್ನೊಂದ್ ಸ್ವಲ್ಪ ಡೆಟೈಲ್ ಹಾಕಿ ಕ್ಲೀನ್ ಮಾಡ್ಬೇಕು. ಅದಕ್ಕೆ ಅದನ್ನ ಸೈಡಲ್ಲಿ ಇಟ್ಬಿಟ್ಟು ಕೈಯಲ್ಲೇ ಕೀಳ್ತೀನಿ. ಮಳೆ ಬಂದ್ಬಿಡ್ತಾ ಪಾಪ ನನ್ ಗಿಡಕ್ಕೆ ತುಂಬಾ ಭಾರ ಆಗೋಗ್ಬಿಟ್ಟಿತ್ತು ಸ್ನೇಹಿತರೆ. ತುಂಬಾ ನೀರಿತ್ತು, ಹೂಕೆಲ್ಲ ತುಂಬಾ ತುಂಬ್ಕೊಂಡ್ಬಿಟ್ಟು ಪಾಪ ಅದಕ್ಕೊಂಥರ ಹೆಚ್ಚಿಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಸರಿ ತೆಗೆದ್ ಬಿಡೋಣ ಅಂತ ತೆಗ್ದೆ. ಇವರು ಅಷ್ಟೇ ನೋಡಿದ್ರಲ್ಲ ತುಂಬಾ ವಿಡಿಯೋದಲ್ಲಿ, ಇವ್ರು ಬಿಟ್ಟೇ ಇರ್ಲಿಲ್ಲ. ಬಿಡೋರು ಯಾರು ಅಂತ ಹೇಳಿ ಇವ್ರಿಗೆ ಹೇಗೆ ಆಹಾರ ಕೊಡ್ಬೇಕೆಲ್ಲ ಕೊಟ್ಟೆ. ನೋಡಿ ತುಂಬಾ ಚೆನ್ನಾಗಿ ಎಲ್ಲಾ ಕಡೆನೂ ಚಿಗುರಿದೆ. ಅವಾಗ ತುಂಬಾ ವಿಡಿಯೋದಲ್ಲಿ ನೋಡಿದೀರ ನಾನು ಹೇಗೆ ಆರೈಕೆ ಮಾಡ್ತೀನಿ. ತುಂಬಾ ಸಿಂಪಲ್ ಸ್ನೇಹಿತರೆ, ಏನ್ ತುಂಬಾ ಗಾರ್ಡನ್ಗೆ ಕಷ್ಟ ಪಡಲ್ಲ. ತುಂಬಾ ಸುಲಭವಾಗಿ ನನ್ನ ಗಾರ್ಡನ್ ಕೆಲಸ ನಾನು ಮಾಡ್ಕೊಳ್ತೀನಿ. ಅಷ್ಟು ಹೂವು, ಹಣ್ಣು, ತರಕಾರಿ ಎಲ್ಲ ಕೊಡೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ನಮ್ ಗಾರ್ಡನ್ ವಿಷಯ. ಸುಮ್ನೆ ನನಗೆ ಟೈಮ್ ಪಾಸ್ ಇರ್ಲಿ ಅಂತ ನಾನೇನು ಅಷ್ಟೊಂದು ರೈತರ ಮಗಳಂತೂ ಅಲ್ಲ. ಆದ್ರೂ ಇಷ್ಟೆಲ್ಲ ತಿಳ್ಕೊಂಬಿಟ್ಟಿದೀನಿ ಅನ್ಸುತ್ತೆ. ಇದಕ್ಕಿದೆ ಹಾಕ್ಬೇಕು. ಯಾಕಂದ್ರೆ ಆಡ್ತಾ ರಾಗ ಓಡ್ತಾ ಇದು ಅಂತಾರಲ್ಲ, ಹಾಗಾಗ್ಬಿಟ್ಟಿದೆ. ಮಾಡ್ತಾ ಇದ್ರೆ ನಮ್ಗೆ ಇದೊಂದು ಐಡಿಯಾಸ್ ಬರುತ್ತೆ. ಏನ್ ನಾವು ಇದನ್ನ ಕಲಿಬೇಕು ಅನ್ನೋದು ಏನಿಲ್ಲ ಸ್ನೇಹಿತರೆ. ಆರಾಮಾಗಿ ನಾವು ಮಾಡ್ಕೊಂಡು ಹೋಗ್ಬೋದು. 2 ಟೊಮೊಟೊ ಸಿಕ್ಬಿಟ್ಟಿದೆ. ಮೆಂತ್ಯ ಸೊಪ್ಪೆಲ್ಲ ಮೊನ್ನೆ ಅಷ್ಟೆಲ್ಲ ಕಿತ್ತಿದೀನಿ. ರಾಜಗಿರಿ ದಂಟಿನ ಚಟ್ನಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಚಟ್ನಿಗೆ ಅಂದ್ಬಿಟ್ಟು, ಅಲ್ಲಲ್ಲೇ ನಿಮ್ಗೆ ಗೊತ್ತಿದೆ ಸಾಕಷ್ಟು ನನ್ನ ವಿಡಿಯೋಸ್ ಎಲ್ಲ ನೋಡಿರೋರ್ಗೆ, ರೆಗ್ಯುಲರ್ ಆಗಿ ನೋಡಿರೋರ್ಗೆ. ಇದನ್ನೇನ್ ನಾನು ಒಂದ್ಸಲಿ ಸೊಪ್ಪು ಹಾಕಿದ್ದು, ಸೊಪ್ಪಿನ ಬೀಜ ಅದಷ್ಟೇ ತಾನಾಗೇ ಬೆಳೀತಾ ಇದೆ. ಯಾವ ಪಾಟಲ್ಲೋ ಬರ್ತಾ ಇರುತ್ತೆ. ಎಲ್ಲಾ ಪಾಟಿಂದು ಕಿತ್ತರೆ ನನಗೆ ಒಂದು ಟೈಮ್ಗೆ 2 ಟೈಮ್ಗೆ ಆಗೋಗುತ್ತೆ. ಅದನ್ನ ಬಸ್ಸಾರಾದ್ರೂ ಮಾಡ್ಬೋದು. ಈ ರೀತಿ ರಾಜಗಿರಿ ದಂಟಿನ ಸೊಪ್ಪಲ್ಲಿ ನಾವು ಚಟ್ನಿ ಮಾಡ್ತೀವಲ್ಲ, ಹಾಗೆ ಬೇಕಾದ್ರೂ ಮಾಡ್ಬೋದು. ಹೇಗ್ ಮಾಡಿದ್ರು ನನಗೊಂದಷ್ಟು ಸೊಪ್ಪು ಸಿಗುತ್ತೆ ಸ್ನೇಹಿತರೆ. ಇದನ್ನೆಲ್ಲಾ ಪಾಟಲ್ಲೂ ಅದಷ್ಟೇ ಬೆಳೆದ್ಬಿಟ್ಟಿರುತ್ತೆ. ಸರಿ ಅದನ್ನೆಲ್ಲ ಕಿತ್ಕೊಂಡು ನೋಡಿ, ಅದೇ ಬೀಜ ಎಲ್ಲ ನಾನು ತೋರಿಸಿದ್ದೀನಿ. ಫಸ್ಟ್ ಕಾಯಲ್ಲೇ ನಾನು ಆಲ್ಮೋಸ್ಟ್ ಬೀಜಕ್ಕೆ ಬಿಟ್ಬಿಡೋದು. ಅದನ್ನ ನಾನು ಕಿತ್ಕೊಳ್ಳಲ್ಲ. ನೋಡಿ ಎಲ್ಲಾ ಪಾಟಲ್ಲೂ ಹುಡುಕಿದ್ರೆ ನನ್ಗೇನಿಲ್ಲ ಅಂದ್ರೆ ಒಂದು 2 ಕಟ್ಟಷ್ಟು ಸೊಪ್ಪು ಸಿಕ್ಬಿಡುತ್ತೆ ಸ್ನೇಹಿತರೆ. ಅಷ್ಟು ಪಾಟ್ ಇದೆಯಲ್ವಾ, ಎಲ್ಲಾದ್ರಲ್ಲೂ ಬಿಟ್ಟಿರುತ್ತೆ ಸ್ನೇಹಿತರೆ. ಒಂದ್ಸಲಿ ಹಾಕಿದ್ರೆ ಸಾಕು ಸ್ನೇಹಿತರೆ. ನಮ್ಗೆ ಗಿಡಗಳು ಎಲ್ಲೂ ನಮಗ್ ಮೋಸ ಮಾಡಲ್ಲ.
ಯಾವಾಗ್ಲೂ ಅಷ್ಟೇ ಗಿಡಗಳು ಒಂದ್ ರೀತಿ ಹೇಳ್ತೀನಲ್ಲ ನೋಡಿ, ಇದನ್ನು ಅಷ್ಟೇ ನಾನು ಬೀಜಕ್ಕಂತಾನೆ ಬೆಂಡೆಕಾಯಿನ ಬಿಟ್ಟಿದ್ದೀನಿ. ಅದೊಂದೇ ಇರೋದು, ಎಲ್ಲಾನು ಇದಾಗ್ಬಿಟ್ಟಿತ್ತು, ಅದಕ್ಕೆ ಬೀಜಕ್ಕೆ ಬಿಟ್ಟಿದ್ದೀನಿ. ಇದು ಗೊತ್ತೇ ಇದೆಯಲ್ಲ ಬ್ರಾಹ್ಮಿ, ಇದನ್ನ ಒಂದ್ ಸ್ವಲ್ಪ ಚಟ್ನಿ ಮಾಡ್ತೀನಿ, ಇಲ್ಲ ಅಂದ್ರೆ ಇದಕ್ಕೆ ಚಹಾ ಮಾಡ್ತೀನಿ, ಹೀಗೆ ಮಜ್ಜಿಗೆ ಮಾಡ್ತೀನಿ, ಈ ರೀತಿ ತಂಬುಳಿ ಮಾಡ್ತೀನಿ. ಅದಕ್ಕೆ ಅವಾಗವಾಗ ಕೀಳ್ತಾ ಇರ್ತೀನಿ, ಅದು ಗುಂಪಿಗೆ ಬರ್ತಾನೆ ಇರುತ್ತೆ. ಇದೊಂದು 4-5 ಪಾಟಲ್ಲಿ ಇದೆ. ಯಾವ್ದ್ರಲ್ಲಿ ಆಗುತ್ತೋ ಅಷ್ಟರಲ್ಲೇ ಒಂದ್ ಸ್ವಲ್ಪ ಕಿತ್ಕೊಂಡು ಹೋಗ್ತೀನಿ. ಮತ್ತೆ ಇದು ಗೊತ್ತೇ ಇದಲ್ವ, ಕೆಸುವಿಂದು ಸೊಪ್ಪು, ಇದು ಇಷ್ಟಿಷ್ಟೇ ಬಿಟ್ಟಿರುತ್ತೆ, ಅಷ್ಟರಲ್ಲೇನೆ ನಾನು ಕೆಸುವಿನ ಪಲ್ಯ ಮಾಡ್ತೀನಿ, ಅದನ್ನ ಫ್ರೈ ಮಾಡ್ತೀನಿ. ಹೀಗೆ ನೋಡಿ ಬಿಟ್ಟಿದೆ, ಫುಲ್ ಆಗಿದೆ. ಸಣ್ಣದಂದ್ರೂ ಅಷ್ಟರಲ್ಲೇನೆ ನಾನು ಮಾಡ್ತೀನಿ. ಇದನ್ನ ನೋಡಿ ಎಷ್ಟು ಚೆನ್ನಾಗಿದೆ. ಮೊದ್ಲೆಲ್ಲ ಇದು ಹುಚ್ಚೆಳ್ಳುವ ಅನ್ಕೊಳ್ತಾ ಇದ್ವಿ, ಅದೇ ತರನೇ ಇದೆ. ಊರ್ ಕಡೆಯಲ್ಲೆಲ್ಲ ಹುಚ್ಚೆಳ್ಳುವ ಬಿಟ್ಟಿದ್ ನೋಡಿ, ಇದನ್ನು ಹುಚ್ಚೆಳ್ಳುವ ಅಂತಾನೆ ಕರಿತೀವಿ. ಇದು ಹೆಸರೇ ಬೇರೆ ಇದೆ ಸ್ನೇಹಿತರೆ. ರೋಸ್ ಎಲ್ಲ ನೋಡಿ ಹೇಗೆ ಆರಾಧಿಸ್ತಾ ಇದೆ. ಪಪ್ಪಾಯ ಎಲೆ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸಂದಿಲ್ ಹೋಗಿದೆ. ಹೂವು ಕೀಳೋ ಆ ಮಜನೇ ಬೇರೆ. ಏನೇ ಆಗ್ಲಿ ನಾವು ಬೆಳೆಸಿದ್ದರಲ್ಲಿ ಕೀಳ್ತಾ ಇದ್ರೆ ಆ ಖುಷಿ ಬೇರೆನೆ ಸ್ನೇಹಿತರೆ. ಕಾಕಡದಲ್ಲಿ ನೋಡ್ರಿ ಸಾಕಷ್ಟು ಹೂ ಕೊಟ್ಬಿಟ್ಟು ಪಾಪ ಸ್ವಲ್ಪ ಇತ್ತೀಚೆಗೆ ಕಮ್ಮಿ ಆಗ್ಬಿಟ್ಟಿದೆ. ಅದಕ್ಕೊಂದು ಸ್ವಲ್ಪ ಆರೈಕೆ ಮಾಡಬೇಕು. ಮತ್ತೆ ಗುಲ್ಮಲ್ಗೆನು ಸ್ವಲ್ಪ ಕಟ್ ಮಾಡಿದೀನಿ. ಇಲ್ಲಿ ಹಲಸಂದಿ ಲಾಸ್ಟಲ್ಲಿ ಗೊಬ್ಬರಕ್ಕೆ ಅಂತ ಹಾಕಿಟ್ಟಿದ್ದೆ, ಅದರಲ್ಲೇ ಹಲಸಂದಿ ಬಂದ್ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಎಷ್ಟೊಂದು ಹಲಸಂದಿ ಅಲ್ಲಲ್ಲಿ ಬಳ್ಳಿ ಬಂದ್ಬಿಟ್ಟಿದೆ ಸ್ನೇಹಿತರೆ. ಅದನ್ನು ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ಇರೋದಂಥದ್ದು ನಾನು ಆದಷ್ಟು ಬೀಜ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ತೀನಿ. ನೋಡಿ ಅಲ್ಲಿ ಗೊಬ್ಬರಕ್ಕೆ ಅಂತ ಹಾಕಿದ್ದೆ, ಅದರಲ್ಲೇ ಪೈಪಲ್ಲಿ ಮೇಲೆ ಹೋಗಿದ್ದೆ. ಇದಂತೂ ಗೊತ್ತೇ ಇದೆಯಲ್ಲ, ಆ ಪನ್ನೀರ್ ಪತ್ರೆ ನೋಡೋದೇ ಒಂದು ಖುಷಿ. ರೋಸ್ ನೋಡಿ ಇವಾಗೆಲ್ಲ ಅಲ್ಲಲ್ಲ ತುಂಬಾ ರೋಸ್ ಕೊಟ್ಟಿದೆ ಸ್ನೇಹಿತರೆ. ಈ ಕಲರ್ ಅಷ್ಟೇ ಎಲ್ಲಾನು ತುಂಬಾ ಕೊಟ್ಟಿದೆ ರೋಸು ಎಲ್ಲ. ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಕೀಳೋದೇ ನಾನು, ಅದಕ್ಕೆ ಎಲ್ಲರೂ ಕಮೆಂಟ್ಸ್ ಎಲ್ಲ ಆಡ್ಕೊಳ್ತೀರಾ, ಬಕೆಟ್ ಎತ್ಕೊಂಡು ಹೋಗ್ತೀರಾ ಬಟ್ಟೆ ಹಾಕ್ಬಿಟ್ಟು. ನೋಡಿ ಇದೊಂದು ದೊಡ್ಡ ದಾಸವಾಳ ಕಡ್ಡಿ ಹಾಕಿದ್ದೀನಿ, ಚಿಗ್ರಿದೆ. ಈಗ ಇದೆ ಸ್ನೇಹಿತರೆ ಕಬ್ಬಿಂದೆಲ್ಲ. ನೋಡಿ ಇದೆ ದಂಟಿನ ಸೊಪ್ಪು. ಒಂದು ಗಿಡನ ನಾನು ಬಿಟ್ಬಿಡ್ತೀನಿ, ಈ ರೀತಿ ಎಲ್ಲೆಲ್ಲೋ ಸಿಡಿದು ಅದೆಷ್ಟು ಸ್ಥಾನಕ್ಕೆ ತಾನೇ ಬಂದ್ಬಿಡುತ್ತೆ. ನಾನು ಬೀಜ ಹಾಕ್ಬೇಕನ್ನೋದೇ ಇಲ್ಲ. ನಂದು ಬಟ್ಲು ನೋಡಿ ದಾಸವಾಳ, ರೋಸು ಎಲ್ಲ ಕಿತ್ತರು ಕರೆಕ್ಟಾಗಿ ನನಗೆ 3/4 ಬಕೆಟ್ ಹಾಕ್ಬಿಡುತ್ತೆ ಎತ್ಕೊಂಡು. ಯಾಕಂದ್ರೆ ನಾನು ಬೇರೆ ಬೇರೆ ಸಪ್ರೇಟ್ ಅಲ್ಲೇ ಇಟ್ಕೊಳ್ಲಿಕ್ಕೆ ಆಗೋದೇ ಇಲ್ಲ. ಎಲ್ಲ ಒಟ್ಟಿಗೆ ತಂದು ಕೆಳಗಡೆ ತಂದ್ಬಿಟ್ಟು ನಾನು ಸಪ್ರೇಟ್ ಮಾಡ್ಕೊಳ್ತೀನಿ. ಡೈಲಿ ಹೂಕ್ಕಾಗ್ಲಿ, ನನಗೇನಾದರೂ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಬೇಕು, ಕೊತ್ತಂಬರಿ ಬೇಕು, ಪುದೀನ ಬೇಕು, ಮೆಂತ್ಯ ಸೊಪ್ಪು ಬೇಕು, ಎಲ್ಲ ನನ್ನ ಗಾರ್ಡನ್ನಲ್ಲೇ ಸಿಗುತ್ತೆ. ಬೆಳೆಯೋದೊಂಥರ ಖುಷಿ, ಒಂಥರ ಮುಡಿಲಿಕ್ಕೆ. ಹೂನು ಅಷ್ಟೇ, ಕಾಕಡ ಆಗಲಿ, ರೋಸ್ ಆಗಲಿ, ಯಾರನ್ನ ಮುತ್ತೈದೆಯವ್ರು ಬಂದವ್ರು ಕೊಡ್ಲಿಕ್ಕಾಗ್ಲಿ ಎಲ್ಲಾನು ಇರುತ್ತೆ. ಫ್ರೆಶ್ ಆಗಿ ಹೋಗಿ ಕಿತ್ಕೊಂಡ್ಬಂದು ಎಲ್ಲರಿಗೂ ಕೊಡೋದಿದೆಯಲ್ಲ, ಆ ಸಂಭ್ರಮನೇ ಬೇರೆ ಸ್ನೇಹಿತರೆ. ಖುಷಿಯಾದಂಥ ವಿಷಯ ಅಂದರೆ ಗಿಡ ಬೆಳೆಸೋದು. ನಿಜವಾಗ್ಲೂ ಗಿಡ ಬೆಳೆಸೋದಿದೆಯಲ್ಲ, ಅದರಲ್ಲಿ ಈ ಕೆಟ್ಟ ಜನದ ಸವಾಸನೇ ಇರಲ್ಲ. ಅದು ಸವಾಸನೆ ಬೇಡ ಅನ್ಸ್ಬಿಡುತ್ತೆ. ಇದೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗೆ ಇದ್ದಾಗೆ ಮಳೆ ಬಂದ್ಬಿಡ್ತು. ಸರಿ ನೀನು ಅಂದ್ಬಿಟ್ಟು ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ನೋಡಿ ಇಷ್ಟೇ, ಎಲ್ಲ ಪಾಟಲ್ಲೂ ಇವಾಗೆಲ್ಲ ಹೂ ಹರಿದಾಯ್ತು. ಇವಾಗ ಏನಿದ್ರು ಮಳೆ ಬಂತು. ಮಳೆ ನಿಂತಾದ್ಮೇಲೆ ನಾನು ಇವಾಗ ಹೋಗ್ಬೇಕು. ಬಟ್ಟೆ ಎಲ್ಲ ಇದೆ ಕೆಳಗಡೆನೆ ಹಾಕಿದ್ದೀನಿ. ಏನು ಮಳೆ ಬರೋ ನೋಟ ನೋಡೋದೇ ಒಂಥರ ಖುಷಿ ಅಲ್ವಾ ಸ್ನೇಹಿತರೆ. ಹೋಗಿ ಬರ್ತೀನಿ.